ಅತ್ತಿಬೆಲೆಯಿಂದ ಕೇವಲ 45 ಕಿಲೋಮೀಟರ್ ಅಷ್ಟೇ. ಇಂಥ ಒಂದು ಬ್ಯೂಟಿಫುಲ್ ಜಾಗಕ್ಕೆ ಇವತ್ತು ಬಂದಿದ್ದೀವಿ. ಇಲ್ಲಿ ಕಲ್ಬೇರೆ ಮಡಗುವಂಥ ಪದ್ಧತಿ ಇದೆಯಾ? ಏನಾರು ವಿಷ್ ಇದ್ರೆ ಅದನ್ನ ಎತ್ಕೊಂಡ್ಬಂದು ಇಲ್ಲಿ ಮಡಗಬೇಕು. ಕಲ್ಲು ಮಡಗ್ಬಿಟ್ಟು ಆ ವಿಷ್ನ ಅವ್ರ ಮನ್ಸಲ್ಲಿ ಅಂದ್ಕೊಂಡ್ರೆ ಅದು ನೆರವೇರುತ್ತೆ ಅನ್ನೋದೊಂದು ಇಲ್ಲಿ ವಾಡಿಕೆ. ಗುರು ಬಾ ಒಂದು ಡೇ ಯಾಕೆ ಹಂಗೆ ಜಂಪ್ ಮಾಡಿ ಬಾರೋ ಜಂಪ್ ಮಾಡ್ಬಾರೋ. ಗೈಸ್ ಇವತ್ತು ನಮ್ಮ ಯಾವ್ದು ಊರ ಹೆಸರೇನು? ಕೃಷ್ಣಗಿರಿ ಹತ್ರ ಇರುವಂಥ ಊರ ಹೆಸರು ಶಿವನ ದೇವಸ್ಥಾನ. ಅತ್ತಿಬೆಲೆಯಿಂದ ಎಷ್ಟು ಕಿಲೋಮೀಟರ್ ಐತಿದು? 45 ಕಿಲೋಮೀಟರ್. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಕಿಲೋಮೀಟ್ರು. ಅತ್ತಿಬೆಲೆಯಿಂದ ಕೇವಲ 45 ಕಿಲೋಮೀಟರ್ ಅಷ್ಟೇ. ಇಂಥ ಒಂದು ಬ್ಯೂಟಿಫುಲ್ ಜಾಗಕ್ಕೆ ಇವತ್ತು ಬಂದಿದ್ದೀವಿ. ಇಲ್ಲಿ ನೋಡಿದ್ರೆ ಇವರು ಫೋಟೋಗ್ರಾಫ್ ಮಾಡ್ಕೊಂಡು ಅವರೇ. ಗೈಸು ತುಂಬಾ ಚೆನ್ನಾಗಿದೆ, ನೇಚರ್ ಮಾತ್ರ ಮಸ್ತಾಗಿದೆ. ಇದೆ ನೋಡ್ತಾ ಇರ್ಬೋದು. ಬ್ಯೂಟಿಫುಲ್ 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 ಹೆವಿ ಹೆವಿ ಬ್ಯೂಟಿಫುಲ್. ಶಿವನ ದೇವಸ್ಥಾನಕ್ಕೆ ಬಂದಿದ್ದೀವಿ ನೋಡ್ತಾ ಇರ್ಬೋದು. ಓ ಬ್ಯಾಕ್ಲಾಗ್ ಬರದೆ ಇದಂಗೆ ಮಾಡುವಂತ. ಇಲ್ಲಿ ಕಲ್ಬೇರೆ ಮಡಗುವಂಥ ಪದ್ಧತಿ ಇದೆಯಾ? ಹರಕೆ ಕಟ್ಕೊಳ್ಳೋದಲ್ಲ. ವಾ, ನಾವು ಬ್ಯಾಕ್ಲಾಗ್ ಬರಬಾರ್ದಂತ ಹರಕೆ ಕಟ್ಕೊಳ್ಬೇಕು. ಗೈಸ್ ಇವನು ಇವಾಗ ಹೇಳಿದಕ್ಕೆ ಗೊತ್ತಾಯ್ತು ನನಗೆ. ಇಲ್ಲಿ ಏನೋ ಹರಕೆ ಕಟ್ಕೊತಾರಂತೆ. ಅಂದರೆ ನಾವು ಇವಾಗ ಎಕ್ಸಾಮಲ್ಲಿ ಪಾಸ್ ಆಗಬೇಕು ಮತ್ತು ನಮ್ಮ ಜೀವನದಲ್ಲಿ ಏನಾದ್ರು ಒಂದು ಆಗಬೇಕು ಅಂತಂದರೆ ಈ ಥರ ಕಲ್ಲು ಮೇಲೆ ಕಲ್ಲು ಮಡಗ್ಬಿಟ್ಟು ಅದೇ ಬೇರೆ ಏನ್ಕಾದ್ರು ನಾವು ಮಾತ್ರ ಏನಾರು ವಿಷ್ ಇದ್ರೆ ಅದನ್ನ ಎತ್ಕೊಂಡ್ಬಂದು ಇಲ್ಲಿ ಕಲ್ಲು ಮಡಗಬೇಕು. ಕಲ್ಲು ಮಡಗ್ಬಿಟ್ಟು ಆ ವಿಷ್ನ ಅವ್ರ ಮನ್ಸಲ್ಲಿ ಅಂದ್ಕೊಂಡ್ರೆ ಅದು ನೆರವೇರುತ್ತೆ ಅನ್ನೋದೊಂದು ಇಲ್ಲಿ ವಾಡಿಕೆ. ನೋಡ್ತಾ ಇರ್ಬೋದು. ಗುರು ನಿಜವಾಗ್ಲೂ ನೀನು ಹೇಳೋವರೆಗೂ ನನಗೆ ಗೊತ್ತೇ ಆಗಿಲ್ಲ. ಇವಾಗ ಜಸ್ಟ್ ಗೊತ್ತಾಯ್ತು ನನಗೆ. ಅಲ್ಲಿ ನೋಡು ಗುರು, ಯಾರೋ ಎಷ್ಟು ದೊಡ್ಡ ಕಲ್ಲು ಇಕ್ಕವ್ರಲ್ಲಿ. ಅಲ್ಲಿ ನೋಡಲ್ಲಿ, ಅಲ್ಲೋ ಅಲ್ಲಿ ಇಲ್ಲೂ ಇಕ್ಕವ್ರೆ ನೋಡಿ. ಇಲ್ಲಿ ಮಾತ್ರ ತುಂಬಾ ವಿಶೇಷತೆಗಳನ್ನ ಹೊಂದಿರುವಂಥ ದೇವಸ್ಥಾನ ಇದು. ಸುತ್ತ ನೀರು ಹರಿತಾ ಇದೆ. ಮಧ್ಯ ನೋಡಿದ್ರೆ ದೇವಸ್ಥಾನ. ಊಟ ಮಾಡೋಣ ಬಂದಿರೋ ದೇವಸ್ಥಾನಕ್ಕೋ ತಿನ್ನಕ್ಕಲ್ಲ, ಊಟ ಮಾಡೋಣ ಅಂತ ಇದೆಯಲ್ಲ. ಯು ಆರ್ ರೈಟ್ ಬ್ರೋ. ಏನು ಹೇಳಿದ್ದು? ಅದೇನು ಹೇಳೋದು? ವಿಶ್ವ ಏನಾರು ಯಾರಿಗಾರು ಇವಾಗ ನಿನ್ಗೆ ಇವಾಗ ಏನಾರು ಒಂದು ಆಗ್ಬೇಕಂತ ಅಂದ್ಕೊಂಡಿರ್ತೀಯ, ಅದನ್ನ ಕೇಳ್ಕೊಂಡು ಈ ಥರ ಕಲ್ಲು ಮೇಲೆ ಕಲ್ಲು ಮಾಡ್ಬಿಟ್ಟು ಹೋಗ್ಬೇಕಂತೆ. ಅವನು ಬಂದು ಹೇಳ್ದ ಆವಾಗೇ ನಂಗೆ ಗೊತ್ತಾಗಿದ್ದು. ಅಲ್ಲಿವರೆಗೂ ಗೊತ್ತೇ ಆಗಿರಲಿಲ್ಲ. ಇವಾಗ ಮಾಡ್ತಿದ್ಯಲ್ಲ? ಇವಾಗಾದ್ರೆ ಟೈಮಿಂಗ್ಸ್ ಐತೆ ಅದಕ್ಕೆ. ಒಟ್ಟಿನಲ್ಲಿ ಯೂಟ್ಯೂಬ್ ಬ್ಲಾಗ್ ಮಾಡ್ಬೇಕಷ್ಟೇ. ಮನೆಯಿಂದ ಮಾಡ್ಕೊಂಡ್ಬರ್ಬೇಕು ತಾನೆ. ಮನೆಯಿಂದ ನನ್ಗೆ ಅವು ಪ್ಲಾನೇ ಇದ್ದಿಲ್ಲ. ಇಲ್ಲಿ ಬಂದ್ಮೇಲೆ ಗೊತ್ತಾಗಿದೆ ಪ್ಲಾನ್ ಹಂಗೆಲ್ಲ. ವಿಶ್ವೇಶ್ವರೇ ನೆಕ್ಸ್ಟ್ ಅಂದ್ರೆ ಇವನೇ ಅಂತ ಅನ್ಸುತ್ತೆ ನನ್ಗೊಂದೊಂದ್ಸಲ. ಗೈಸ್ ನೋಡ್ತಾ ಇರ್ಬೋದು, ಅಲ್ಲಿ ಈಜೆಲ್ಲ ಹೊಡಿತವ್ರೆ. ಏನೋ ಕುಚ್ಚಿಕ್ಕು ನೀನು ಚಡ್ಡಿ ದೋಸ್ತಿ ಕಡ ಕುಚ್ಚಿಕ್ಕು. ಪ್ಲೇಸ್ ಮಾತ್ರ ಅಲ್ಟಿ. ನೋಡ್ತಾ ಇರ್ಬೋದು, ಇಲ್ಲಿ ಮರ ಎಲ್ಲ ಇಕ್ಕವ್ರೆ. ಮರದ ಮಧ್ಯ ಸೌಂಡ್ ಹೆವಿ ಅನಿಸುತ್ತೆ, ಕೇಳಿಸ್ತಾ ಇಲ್ಲ ಅನ್ಕೊತೀನಿ ಆಲ್ಮೋಸ್ಟ್. ಒಂದು ಡೇ ಯಾಕೆ ಹಂಗೆ ಜಂಪ್ ಮಾಡಿ ಬಾರೋ ಜಂಪ್ ಮಾಡ್ಬಾರೋ. ಏನಾಗಿದೆ? ಬದುಕು ಆಸೆ ಇದೆ. ಅಲ್ಲಿ ಯಾರೋ ನೋಡಲಿ ಹೆಂಗು ಮುಳುಗ್ತವ್ರು ನೋಡ್ರಿ. ಅಲ್ಲಿ ಯಾರೋ ಫುಲ್ಲು ಈಜೊಡಿಯಕ್ಕೆ ಫುಲ್ಲು ತಯಾರಿ ಮಾಡ್ಕೊಂಡು ಈಜೊಡಿತಾವ್ರು ಅವರು. ಗೈಸ್ ಇವಾಗೊಂದು ಗ್ರೂಪ್ ಫೋಟೋ ತಗೊಂಡೆ. ಗೈಸ್ ಅವಣ್ಣನ ಒಂದು ಫೋಟೋ ಕೊಡ್ರಿ ಅಂತ ಅದಕ್ಕೆ ಒಂದೇ ಒಂದು ಫೋಟೋ ಹೊಡ್ಬಿಟ್ಟು ಇಲ್ಲ 2 ಫೋಟೋ ತೆಗೆದವ್ರೆ. 3 ಒಂದು ಫೋಟೋ ಒಂದೇ ಫೋಟೋ ಎಲ್ಲ ಆನ್ ಮಾಡು. ನಾನು ಎಲ್ಲೋ ನೋಡ್ತಾ ಇದ್ದೀನಿ, ಅಲ್ಲಿ ಫೋನೇ ನೋಡ್ತಾ ಇಲ್ಲ. ಅಲ್ಲಿ ಫೋಟೋ ತೆಗಿ ಒಂದು. ಓಕೆ ಗೈಸ್, ಫೋಟೋ ತೆಗಿಬೇಕಂದ್ರೆ ತೆಗಿತೀನಿ. ಇವನು ಫೋಟೋ ತೆಗಿತೆ ಅಷ್ಟೇ, ನಮ್ಮ ಕಥೆನೇ ಮುಗೀತು ಇವತ್ತು. 200 ಸರಿ ಆಗೈತಿ ಇವಾಗ ಫೋಟೋ ತೆಗ್ದು. ಗೈಸ್ ನಾವು ಬಂದಾಗ ತುಂಬಾ ಕಮ್ಮಿ ಜನ ಇದ್ರು. ಇವಾಗ ನೋಡ್ತಾ ತುಂಬ ಜಾಸ್ತಿ ಜನ ಬರ್ತಾ ಇದ್ದಾರೆ.
ಯಾಕಂದರೆ ನೇಚರು ಆ ರೇಂಜ್ಗೆ ಸಖತ್ತಾಗಿದೆ. ನೋಡ್ತಾ ಇರ್ಬೋದು ಹರಿಯೋ ನೀರು ಪಕ್ಕದಲ್ಲಿ ಮರ ನೋಡ್ತಾ ಇರ್ಬೋದು. ಅಲ್ಲಿ ಈಜು ಹೊಡಿತವ್ರೆ ಮತ್ತು ಅಲ್ಲೆಲ್ಲ ಕೂತ್ಕೊಂಡು ನೋಡಲ್ಲ ಆರಾಮಾಗಿರ್ಬೋದು. ಅದಕ್ಕೋಸ್ಕರ ಬರ್ತಾ ಇದ್ದಾರೆ ಗೈಸ್. ಇವಾಗ ದೇವಸ್ಥಾನದಲ್ಲಿ ಎಲ್ಲ ಮುಗಿಸ್ಕೊಂಡು ಮತ್ತೆ ಮನೆ ಕಡೆ ಹೊರಡೋಣ ಅಂತ ಹೊಡ್ತಾ ಇದೀವಿ. ನೆಕ್ಸ್ಟ್ ಯಾವ ದೇವಸ್ಥಾನಕ್ಕೆ ಇಲ್ಲ ಮನೆ ಕಡೆ ಇಲ್ಲ ಹೋಟ್ಲಿಗೆ ಏನೋ ನೀನು ಊಟದಲ್ಲೇ ಬಿಡಿದೆ. ನಾನು ತಿಂದಿಲ್ಲ, ನಾನು ಚೂರು ತಿಂದಿದ್ದಷ್ಟೇ. ನಾವು ಅದನ್ನು ತಿಂದಿಲ್ಲ. ಯಾಕೆ ತಿಂದಿಲ್ಲ? ನಿನ್ ತಪ್ಪಾನೆ ಅದು. ಅವನಿಷ್ಟ ಅಂದ್ಬಿಟ್ಟು ತಿಂದೆ ಹೋದ್ರೆ ನನ್ನ ಇಷ್ಟ. ಏನು ನಿನ್ನ ಇಷ್ಟ? ನಿನ್ನ ನನ್ನೇ ಒಂದು ಕೇಳೋಣ ಅದು, ನಿನ್ನೇ ಒಂದು ಕೇಳೋಣ ಅದ. ಇನ್ನೇನೋ ಸಿಕ್ಸ್ ಜಾಗಲ್ಲ ಕಾಲು ತೋರಿಸ್ಕೊಂಡು ನಿಂತವನೆ. ಓಯ್ ಬಾರೋ, ಯಾಕೋ ಗಾಯ್ಸ್ ನನ್ನ ಹತ್ರ ಐತೆ ಬಾರೋ ಗಾಯ್ಸ್. ಏಪ್ರಿಲ್ ಫುಲ್ ಮಾಡ್ಬೋದಾಗಿತ್ತು ಗುರು ಇವತ್ತು. ಫೋನ್ ಎತ್ಕೊಂಬಿಟ್ಟು ಏಪ್ರಿಲ್ ಫುಲ್ ಮಾಡ್ಬೋದಾಗಿತ್ತು. ಲೋ ಏನೋ ನೀವು ಲೋ ಗಂಟೆಗೂ ಗಳಿಗೆಗೂ ಒಂದೊಂದು ಫೋಟೋಗ್ರಾಫ್ ಮಾಡಿಕೊಂಡು. ಅಯ್ಯೋ ದೇವರೇ, ಹಂಗೆ ಹೋಗ್ಬಿಡು. ಹಂಗೆ ಮುನ್ಕೊಂಬಿಡಲ್ಲೇ. ಏನು ಕಣದಲ್ಲೂ ಕೇಸರಿನಾ ಗಾಯ್ಸ್? ಅಲ್ಲೊಬ್ಬ ನಿಂತವನೆ, ಇಲ್ಲೊಬ್ಬ ನಿಂತವನೆ. ನಾನು ಮಾತ್ರ ಹಿಂಗೆ ನಿಂತ್ಕೊಂಡು ನಗು ಬರ್ಲಿಲ್ವಾ ಅಂತ ಹೇಳಿ. ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಜಿಂಗ್ ಚಕ್ಕ ಬರಲೇ, ಸಾಕು ಬರ್ರೋ. ಹಂಗೆ ಕೂತ್ಕೊಂಬಿಡು ಹೊಡ್ಕೊಂಡು. ಏಯ್ ತೆಗಿಬೇಡ ಗುರು, ಇವ್ನು ಸರಿ ಇಲ್ಲ. ಏಯ್ ಚೆನ್ನಾಗಿ ಬರ್ತಾ ಇಲ್ಲ ಬರೋ ಅಲ್ಲಿ ಚೆನ್ನಾಗಿ ಬರ್ತಾ ಇಲ್ಲ ಬರೋ. ಅಯ್ಯಪ್ಪ ಕಿತ್ಲಾಡ್ಬೇಕಾರೆ ಹಂಗಲ್ಲ ಕಿತ್ಲಾಡೋದು. ಒಬ್ರಿಗೊಬ್ರು ಬ್ಲಡ್ ಬಂದ್ಬಿಡ್ಬೇಕು, ಹಂಗೆ ಹೊಡ್ಕೊಳ್ರಿ. ಮನೆಗೆ ಹೋಗಲ್ಲ ಆಮೇಲೆ ನೀನ್ ಮನೆಗೆ ಹೋಗಲ್ಲ. ರಾಬ್ರಿ ಮಾಡಕ್ ಏನು ಇಲ್ವೇ ಇಲ್ಲ. ಆ ಫೋನ್ ಎಷ್ಟು ಒಂದು 3-4 ಸಾವಿರಕ್ಕೆ ಬರ್ಬೋದು ಅಷ್ಟೇ. 3-4 ಸಾವಿರ ರೂಪಾಯಿಗೋಸ್ಕರ ನನ್ನೇ ಇದು ಮಾಡ್ಬಿಡ್ತೀರ ನೀವು. ನಿನಗೆಲ್ಲ ಒಂದು ಪ್ಲೇಟ್ ಎಗ್ ರೈಸ್ ಕೊಟ್ರೆ ಸಾಕು ಹೊಡೆದಾಕ್ಬಿಡ್ತೀನಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಒಂದು ಪ್ಲೇಟ್ ಎಗ್ ರೈಸ್ ಕೊಟ್ರೆ ಹೊಡಿಸ್ತೀನಿ. ನನ್ಗೆ ಎಷ್ಟು ಚೀಪ್ ಅನ್ಸ್ಬಿಡ್ತು ಅಂದ್ರೆ, ಥೋ ಈ ಥರದ ಜೊತೆ ಇರಲ್ಲ ನಾನು ಇರ್ತೀನ ಅಂತ ಅನ್ಸ್ಬಿಡ್ತು. ಒಂದ್ ಕಡೆ ಅದನ್ನ ಕೇಳಿಸ್ಕೊಡ್ತಾ ಇದ್ರೆ ಬರಸಿಡಿಲು ಬಿಡ್ದಂಗ ಆಗ್ಬಿಡ್ತು. ಆಮೇಲೆ ಇನ್ನೊಂದ್ ಕಡೆ ಸಮಾಜದೊಳಗಡೆ ಹಿಂಗೂ ಇರ್ತಾರ ಅನ್ನುವಂಥದ್ದು ಅನ್ನಿಸ್ತು. ಈಗ ನಡ್ಕೊಂಡು ಹೋಗು ನೋಡು. ಎಷ್ಟಾಕ ಒಂದು ಕಬ್ನಾಲು ಮಾಡ್ತೀರಾ? ಬಜ್ಜಿ ಐತಾ? ಮೆಣಸಿನ್ಕಾಯಿ. ಇವಾಗ ಜಸ್ಟ್ ಕಬ್ನಾಲ್ ಕುಡಿಯೋಣ ಅಂತ ಬಂದ್ವಿ. ಇವಾಗ ಕಬ್ನಾಲು ಐ ಡೋಂಟ್ ಏನು ಹಿಂಗ ಬಿಡಿದಲ್ಲ ಸೇರಲ್ಲ. ಥೂ ಇವನು ಯಾರ ಅವನು ಕೂತ್ ಜಾಗದಲ್ಲೆಲ್ಲ ಫೋಟೋ ಅಂದ್ಕೊಂಡು. ನನಗೆ ಎಷ್ಟು ಚೀಪ್ ಅನ್ಸ್ಬಿಡ್ತು ಅಂದರೆ. ಅಲ್ಲ ಗುರು, ಇವನು ಫೋಟೋ ಹೊಡಿಯೋಣ ಹೊಡೆದ್ಬಿಟ್ಟು ಇವಾಗ ಒಂದು ಫೋಟೋ ಕಳ್ಸೋದಕ್ಕೆ 20 ರೂಪಾಯಿ ಆಗುತ್ತೆ ಅಂತ ಹೇಳ್ತಾವನಲ್ಲ. ಇದು ನ್ಯಾಯನ? ನೀವೇ ಯಾವ ಊರ್ ನ್ಯಾಯ? ನಿಮ್ಮೂರೆಲ್ಲ ನ್ಯಾಯ ಅದು? 20 ರೂಪಾಯಿ ಇದೆ ಒಂದು ಫೋಟೋ ಕಳ್ಸೋಕೆ 20 ರೂಪಾಯಿ ಅಂತೆ. ಏನು ಕೊಡು, ನೀನು ಇಸ್ಕೋ. ಎಲ್ಲ ಹಾಕೋಣ ತೋರಿಸು. ಅವನು ಹಾಕಿರೋದು, ಅವ್ನು ನೋಡ್ದಿರೋ ಫೋಟೋ ಅದು. ಲೇ ಹುಚ್ಚ, ಅರ್ಥ ಮಾಡ್ಕೊಂಡ್ ಮಾತಾಡಲೇ. ಐಸ್ ಕ್ಯೂಬ್ ಹಾಕ್ಬಿಟ್ಟವ್ರು. ಗೈಸ್, ಕಬ್ನಲ್ಲಿ ಕುಡ್ದಾದ್ಮೇಲೆ ಇವಾಗ ಬಜ್ಜಿ ತಿಂತಾ ಇದೀವಿ. ಲೋ ನಂಗೂ ಬಿಡ್ರು. ಏನ್ರೋ ನೀವು ಲೈವ್ ಇವಾಗ ಹೊರಟಿ
ಹೊಸೂರು ದೇವಸ್ಥಾನದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಲವ್ ಯು. ಅಲ್ಲೋಗಿ ಸಿಗೋಣ. ಓಯ್ ಇಳ್ಸಲ್ಲ. ಬಾರೋ, ಒಳ್ಳೆ ಕಳ್ಳ ಬಂದಂಗೆ ಗೊತ್ತಿಯಲ್ಲ. ಬ್ಯಾಗ್ ಬಾರೋ ಒಂದು ಸ್ವಲ್ಪ. ನೆಕ್ಸ್ಟ್ ಇವಾಗ ಹೊಸೂರು ದೇವಸ್ಥಾನಕ್ಕೆ ತಾನೆ ಮತ್ತೆ ಗೈಸ್, ನಾವು ಇವತ್ತು ಹೋಗಿದ್ ಲೊಕೇಶನ್ ಬಗ್ಗೆ ಹೇಳಕ್ ಹೋದ್ರೆ ತುಂಬಾನೇ ಸಖತ್ತಾಗಿತ್ತು. ಅದು ಅಲ್ಲದೆ ನೇಚರ್ ಮಧ್ಯ ಇರೋದ್ರಿಂದ ಇನ್ನೂ ಸುಂದರವಾಗಿ ಕಾಣಿಸ್ತಾ ಇತ್ತು. ಮತ್ತೆ ಅಕ್ಕಪಕ್ಕ ತೋಟ, ಮತ್ತೆ ಮಧ್ಯದಲ್ಲಿ ಚಿಕ್ಕ ರೋಡು ಮಸ್ತ್ ಆಗಿತ್ತು. ಮಾತ್ರ ಖಂಡಿತ ನಾನು ಹೇಳ್ತಾ ಇದ್ದೀನಿ, ನೀವೇನಾದ್ರು ಈ ರೂಟ್ ಮೇಲೆ ಹೋದ್ರೆ ಸಖತ್ತಾಗಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅದರಲ್ಲೂ ಫ್ರೆಂಡ್ಸ್ ಜೊತೆ ಹೋಗಿ ಮಸ್ತ್ ಆಗಿರುತ್ತೆ. ಇನ್ನೊಂದು, ರೋಡಲ್ಲಿ ಹೋಗ್ಬೇಕಾದ್ರೆ ಒಂಥರ ಮಿನಿ ಕೇರಳ ತರಾನೇ ಫೀಲ್ ಆಗ್ತಾ ಇತ್ತು. ಮತ್ತೆ ಯಾವ ರೀತಿ ಈ ಒಂದು ದೇವಸ್ಥಾನಕ್ಕೆ ಹೋಗೋದು ಅನ್ನೋದು ಫುಲ್ ಗೈಡ್ಲೈನ್ಸ್ ಬೇಕಂದ್ರೆ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಹೋಗಿ ಅದ್ರಲ್ಲಿ ನೋಡಿ. ಹಾಗೆ ನನ್ನ ಫೇಸ್ಬುಕ್ ಐಡಿ ಕೂಡ ಇದೆ, ಇನ್ಸ್ಟಾ ಐಡಿ ಕೂಡ ಇದೆ, ಯೂಟ್ಯೂಬ್ ಐಡಿ ಕೂಡ ಇದೆ. ಎಲ್ಲದಕ್ಕೂ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ. ಗೈಸ್, ಸಿಕ್ಕಿದೆ ಚಾನ್ಸ್ ಅಂತ ಚೆನ್ನಾಗಿ ಚೆಚ್ಕೊಂಡ್ ಬಂದ್ಬಿಟ್ಟ. ಪಾಪ ಅವ್ರು ಇನ್ನೂ ಹಿಂದೆ ಅವ್ರೆ, ಅವ್ರು ಬರೋವರೆಗೂ ವೆಯ್ಟ್ ಮಾಡಬೇಕು ಸ್ವಲ್ಪ ಹೊತ್ತು. ಗೈಸ್, ಆ್ಯಕ್ಚುಲಿ ತಮಿಳ್ನಾಡು ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಆದರೆ ಟೈಮ್ ಸಾಕಾಗದೇ ಇರೋದು ಕಾರಣದಿಂದ ಮನೆ ಕಡೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಈ ವ್ಲಾಗ್ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.